ಈ ತರಗತಿಯಲ್ಲಿ 4ನೇ ಅಧ್ಯಾಯದ ಕಡೆಯ ಪಾರ್ಟ್ನಲ್ಲಿ ಇದ್ದೇವೆ. ಸೊ ಕಳೆದ ಹಲವಾರು ತರಗತಿಗಳಲ್ಲಿ ನಾವು ಒಬ್ಬ ಪಾರ್ಟ್ನರ್ ಬಿಸ್ನೆಸ್ನಿಂದ ರಿಟೈರ್ಮೆಂಟ್ ಆದರೆ ಬಿಸ್ನೆಸ್ಸನ್ನು ಬಿಟ್ಟು ಹೋಗ್ತಾನೆ ಅಂತೇಳಿ ಆಗಿದ್ರೆ ಯಾವೆಲ್ಲ ಟ್ರೀಟ್ಮೆಂಟ್ಗಳನ್ನು ಕೊಡಬೇಕು ಮತ್ತು ಅದಕ್ಕೆ ಸಂಬಂಧಪಟ್ಟಂತಹ ಲೆಕ್ಕಗಳನ್ನು ಪ್ರಾಬ್ಲಮ್ಗಳನ್ನು ನಾವು ಸಾಲ್ವ್ ಮಾಡಿದ್ದೇವೆ. ಬಟ್ ಈ ತರಗತಿಯಲ್ಲಿ ನಾವು ಎಕ್ಸಾಮಿಗೆ ಕೇಳಬಹುದಾದಂಥ 6 ಮಾರ್ಕಿನ ಕ್ವಶನ್ಗೆ ಸಂಬಂಧಪಟ್ಟಂಥ ಒಂದು ಟಾಪಿಕನ್ನು ನಾವು ತಗೊಂಡಿದ್ದೇವೆ. ಡೆತ್ ಆಫ್ ಎ ಪಾರ್ಟ್ನರ್. ಒಬ್ಬ ಪಾರ್ಟ್ನರ್ ಬಿಸ್ನೆಸ್ನಲ್ಲಿ ಇರುವಾಗಲೇ ಸತ್ತು ಹೋಗ್ತಾನೆ ಅಂತೇಳಿ ಆಗಿದ್ರೆ ಅವನಿಗೆ ಕೆಲವೆಲ್ಲ ಟ್ರೀಟ್ಮೆಂಟ್ಗಳನ್ನು ನಾವು ಅಕೌಂಟಿಂಗ್ ಟ್ರೀಟ್ಮೆಂಟ್ಗಳನ್ನು ಕೊಡಲಿಕ್ಕಿದ್ದಾವೆ. ಯಾವುದೆಲ್ಲ ಅಕೌಂಟಿಂಗ್ ಟ್ರೀಟ್ಮೆಂಟ್ಗಳನ್ನು ನಾವು ಕೊಡಬೇಕು ಅದನ್ನು ಡಿಸ್ಕಸ್ ಮಾಡುವ ಮೊದಲು, ಒಬ್ಬ ಪಾರ್ಟ್ನರ್ ಬಿಸ್ನೆಸ್ನಿಂದ ರಿಟೈರ್ಮೆಂಟ್ ಆದರೂ ಅಥವಾ ಡೆತ್ ಆದರೂ ಅವನಿಗೆ ಕೊಡಬೇಕಾಗಿರುವಂಥ ಅಮೌಂಟ್ಗಳನ್ನು ನಾವು ಅವನಿಗೆ ಕೊಡಬೇಕು. ಅದು ರಿಟೈರ್ಮೆಂಟ್ನಲ್ಲಿಯೂ ಕೂಡ ಮತ್ತು ಡೆತ್ತಲ್ಲಿಯೂ ಕೂಡ ಬಹಳ ಏನು ವ್ಯತ್ಯಾಸಗಳು ಬರೋದಿಲ್ಲ, ಸಿಮಿಲರ್ ಅಂತ ಹೇಳಿದ್ರೆ ರಿಟೈರ್ಮೆಂಟಿಗೂ ಮತ್ತು ಡೆತ್ತಿಗೂ ಅದು ಸಿಮಿಲರ್ ಆಗಿರ್ತದೆ. ಒಬ್ಬ ಪಾರ್ಟ್ನರ್ ಬಿಸ್ನೆಸ್ ಬಿಟ್ಟು ಹೋದಾಗಲೂ ಅದೇ ರೀತಿ ಅಕೌಂಟಿಂಗ್ ಟ್ರೀಟ್ಮೆಂಟ್ಗಳು. ಮ್ಯಾಕ್ಸಿಮಮ್ ಕೇಸಸ್ಸಲ್ಲಿ ಒಬ್ಬ ಪಾರ್ಟ್ನರ್ ಬಿಸ್ನೆಸ್ನಲ್ಲಿ ಇರುವಾಗಲೇ ಸತ್ತು ಹೋಗ್ತಾನೆ ಅಂತೇಳಿ ಆಗಿದ್ರೆ ಅಲ್ಲೂ ಕೂಡ ಅವನಿಗೆ ಕೊಡಬೇಕಾಗಿರುವಂಥ ಅವನೇ ಅಕೌಂಟಿಂಗ್ ಮಾಡಬೇಕಾಗಿರುವಂಥ ಅಕೌಂಟಿಂಗ್ ಟ್ರೀಟ್ಮೆಂಟ್ಗಳು ಸಿಮಿಲರ್ ಆಗಿರ್ತದೆ. ಅದೇ ರೀತಿ ಅವನಿಗೆ ಸೆಟ್ಲ್ಮೆಂಟ್ ಮಾಡುವಂಥ ಅಮೌಂಟ್ಗಳು ಒಬ್ಬ ರಿಟೈರ್ಮೆಂಟ್ ಆಗುವಂಥ ಪಾರ್ಟ್ನರಿಗೂ ಮತ್ತು ಒಬ್ಬ ಡೆತ್ ಆಗುವಂಥ ಪಾರ್ಟ್ನರಿಗೂ ಕೊಡಬೇಕಾಗಿರುವಂಥ ಮೊತ್ತವನ್ನು, ಬಾಕಿ ಮೊತ್ತಗಳನ್ನು ಸೆಟ್ಲ್ಮೆಂಟ್ ಮಾಡುವ ಹಂತದಲ್ಲಿಯೂ ಕೂಡ ನಾವು ಇಲ್ಲಿ ಸಿಮಿಲರ್ ಅಂತೇಳಿ ನಾವು ಹೇಳ್ತೇವೆ. ರಿಟೈರ್ಮೆಂಟಿಗೂ ಮತ್ತು ಡೆತ್ತಿಗೂ ಸಿಮಿಲರ್ ಆಗಿರ್ತದೆ ಅಂತೇಳಿ, ಅಂದರೆ ಒಂದೇ ರೀತಿಯಾಗಿ ನಾವು ಹೆಚ್ಚು ಕಡಿಮೆ ಒಂದೇ ರೀತಿಯಾಗಿ ನಾವು ಅದನ್ನು ಅವನಿಗೆ ಕೊಡಬೇಕಾಗಿರುವಂಥ ಬಾಕಿ ಮೊತ್ತವನ್ನು ಕೊಡ್ತೇವೆ. ಮೇಜರ್ ಡಿಫರೆನ್ಸ್ ಏನು, ಬಹಳ ದೊಡ್ಡ ಒಂದು ಡಿಫರೆನ್ಸ್ ಏನು ಅಂತ ಕೇಳಿದ್ರೆ ರಿಟೈರ್ಮೆಂಟಿಗೂ ಮತ್ತು ಡೆತ್ತಿಗೂ, ರಿಟೈರ್ಮೆಂಟ್ ಆಗುವಂಥ ಪಾರ್ಟ್ನರ್ ಹೆಚ್ಚು ಕಡಿಮೆ ಅವನು ಬಿಸ್ನೆಸ್ನ ಒಂದು ಅಕೌಂಟಿಂಗ್ ಪೀರಿಯಡ್ನ ಎಂಡಲ್ಲಿ, ಅಕೌಂಟಿಂಗ್ ಪೀರಿಯಡಿನ ಕೊನೆಯಲ್ಲಿ ಬಿಸ್ನೆಸ್ಸನ್ನು ಬಿಟ್ಟು ಹೋಗ್ತಾನೆ. ಆದರೆ ಒಬ್ಬ ಪಾರ್ಟ್ನರ್ನ ಡೆತ್ ಆಗ್ತದೆ ಅಂತ ಹೇಳಿದ್ರೆ ಅದು ಆಕರ್ಸ್ ಇನ್ ಎನಿ ಟೈಮ್ ಅಂತ ಹೇಳಿದ್ರೆ ಆ ಒಬ್ಬ ಪಾರ್ಟ್ನರ್ ಸಾಯುವುದಕ್ಕೆ ವರ್ಷದ ಕೊನೆ ಅಂತೇಳಿ ಹೇಳಲಿಕ್ಕೆ ಬರೋದಿಲ್ಲ. ಇಡೀ ವರ್ಷದ ನಡುವಲ್ಲಿ ಯಾವಾಗ ಬೇಕಾದರೂ ಅವನು ಸತ್ತು ಹೋಗ್ಬೋದು. ಆವಾಗ ಕೆಲವೆಲ್ಲ ಡಿಫರೆನ್ಸಸ್ಸನ್ನು ನಾವು ಇಲ್ಲಿ ಕೆಲವೆಲ್ಲ ಅಕೌಂಟಿಂಗ್ ಟ್ರೀಟ್ಮೆಂಟ್ಗಳನ್ನು ಕೊಡಬೇಕಾಗಿ ಬರ್ತದೆ. ಇನ್ನೊಂದು ಡಿಫರೆನ್ಸ್ ಏನು ಅಂತ ಹೇಳಿದ್ರೆ, ರಿಟೈರ್ಮೆಂಟ್ ಅಂತ ಆಗುವಂಥ ಪಾರ್ಟ್ನರಿಗೆ ಕೊಡಬೇಕಾಗಿದ್ದ ಬಾಕಿ ಮೊತ್ತವನ್ನು ನಾವು ಅವನ ಲೋನ್ ಅಕೌಂಟಿಗೂ ಅಥವಾ ಅವನ ಕ್ಯಾಪಿಟಲ್ ಅಕೌಂಟಿಗೆ ನಾವು ಅದನ್ನು ಟ್ರಾನ್ಸ್ಫರ್ ಮಾಡ್ತಾನೆ, ಬಿಕಾಸ್ ಅವನು ಜೀವದಲ್ಲಿ ಇರ್ತಾನೆ. ಆದರೆ ಡೆತ್ ಆಗುವಂಥ ಪಾರ್ಟ್ನರ್ ಅವನಿಗೆ ಕೊಡಬೇಕಾಗಿರುವಂಥ ಬಾಕಿ ಮೊತ್ತವನ್ನು ನಾವು ಅವನಿಗೆ ಕೊಡ್ಲಿಕ್ಕೆ ಆಗುವುದಿಲ್ಲ. ಯಾಕೆಂತಂದರೆ ಅವನು ಬಿಸ್ನೆಸ್ನಲ್ಲಿ ಇರುವುದಿಲ್ಲ ಅಥವಾ ಅವನು ಸತ್ತು ಹೋಗಿರ್ತಾನೆ, ಜೀವದಲ್ಲಿ ಇರುವುದಿಲ್ಲ. ಆ ಕಾರಣಕ್ಕಾಗಿ ಅವನ ಎಕ್ಸಿಕ್ಯೂಟರ್ಸ್ಗೆ ಅವನ ರೆಪ್ರೆಸೆಂಟೇಟಿವ್ ಯಾರಿದ್ದಾರೆ, ಲೀಗಲ್ ರೆಪ್ರೆಸೆಂಟೇಟಿವ್ ಅಂತೇಳಿ ಕರಿತೇವೆ ನಾವು, ಅವನ ಲೀಗಲ್ ರೆಪ್ರೆಸೆಂಟೇಟಿವ್ಗೆ ನಾವು ಇಮಿಡಿಯೇಟ್ ಆಗಿ ಅದನ್ನು ಕೊಡಬೇಕಾಗ್ತದೆ. ರಿಟೈರ್ಮೆಂಟ್ ಆದಾಗ ಅದನ್ನು ನಾವು ಅವನ ಲೋನ್ ಅಕೌಂಟಿಗೂ ಅಥವಾ ಸ್ವಲ್ಪ ಡಿಲೇ ಆದರೂ ಸ್ವಲ್ಪ ಸಮಯ ತೆಗೆದುಕೊಂಡು ಏನು ದೊಡ್ಡ ಸಮಸ್ಯೆ ಆಗುವುದಿಲ್ಲ. ಆದರೆ ಡೆತ್ ಆಗುವಂಥ ಸಂದರ್ಭದಲ್ಲಿ ನಾವು ಆ ಡೆತ್ ಆಗಿರುವಂಥ ಪಾರ್ಟ್ನರಿಗೆ ಆ ಬಿಸ್ನೆಸ್ನಿಂದ ಕೊಡಬೇಕಾಗಿರುವಂಥ ಬಾಕಿ ಮೊತ್ತಗಳನ್ನು ನಾವು ಇಮಿಡಿಯೇಟ್ ಆಗಿ ಕೊಡ್ತೇವೆ. ಸೊ ಅವನಿಗೆ ಕೊಡಬೇಕಾಗಿರುವಂಥ ಬಾಕಿ ಮೊತ್ತಗಳು ಹೆಚ್ಚು ಕಡಿಮೆ ಯಾವುದೆಲ್ಲ ಇರ್ತದೆ, ನಾನು 1 by 1 ಅಂತೇಳಿ ಒಂದು 8 ಜಾಸ್ತಿ ಬರುವಂಥ ಐಟಮ್ಗಳನ್ನು ನಾನು ಬರೆದಿದ್ದೇನೆ. ಅಸರ್ಟೈನ್ಮೆಂಟ್ ಆಫ್ ಅಮೌಂಟ್ ಡ್ಯೂ ಟು ದಿ ಡಿಸೀಸ್ಡ್ ಪಾರ್ಟ್ನರ್ಸ್. ಒಬ್ಬ ಸತ್ತ ಪಾರ್ಟ್ನರಿಗೆ ಕೊಡಬೇಕಾಗಿರುವಂಥ ಬಾಕಿ ಮೊತ್ತಗಳು ಯಾವ ರೀತಿಯಲ್ಲೆಲ್ಲ ಇರ್ತದೆ, ಬಾಕಿ ಅಮೌಂಟ್ಗಳು ಯಾವ ರೀತಿಯಲ್ಲೆಲ್ಲ ಇರ್ತದೆ. ಫಸ್ಟ್ ಆಫ್ ಆಲ್, ಡಿಸೀಸ್ಡ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟು. ಒಬ್ಬ ಪಾರ್ಟ್ನರ್ ಬಿಸ್ನೆಸ್ನಲ್ಲಿ ಇದ್ದಾನೆ ಅಂತೇಳಿ ಆಗಿದ್ರೆ ಅವನು ಬಂಡವಾಳವನ್ನು ಹಾಕಿರ್ತಾನೆ, ಆ ಬಂಡವಾಳವನ್ನು ನಾವು ಅವನಿಗೆ ವಾಪಸ್ ಕೊಡಬೇಕು. ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್, 2ನೇ ಐಟಮ್, ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್. ಇಫ್ ಎನಿ ಅಂತ ಹೇಳಿದ್ರೆ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಇದ್ರೆ ಮಾತ್ರ, ಅವರ ಪಾಲುದಾರಿಕೆ ಒಪ್ಪಂದದಲ್ಲಿ ಪಾರ್ಟ್ನರ್ಶಿಪ್ ಡೀಡ್ನಲ್ಲಿ ಅದು ಮೆನ್ಷನ್ ಆಗಿದ್ರೆ ಮಾತ್ರ, ಒಂದು ವೇಳೆ ಇತ್ತು ಅಂತೇಳಿ ಆಗಿದ್ರೆ ನಾವು ಆ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಅನ್ನ ಆ ಪಾರ್ಟ್ನರಿಗೆ ಕೊಡಬೇಕು. 3ನೇದು, ಸ್ಯಾಲರಿ ಆರ್ ಕಮಿಷನ್. ಇಫ್ ಎ ಪಾರ್ಟ್ನರ್, ಡಿಸೀಸ್ಡ್ ಪಾರ್ಟ್ನರ್ ಈಸ್ ಎಲಿಜಿಬಲ್ ಫಾರ್ ಗೆಟಿಂಗ್ ಎ ಸ್ಯಾಲರಿ ಅಂತ ಹೇಳಿದ್ರೆ ಒಬ್ಬ ಸತ್ತಂತ ಪಾರ್ಟ್ನರ್ ಆ ಬಿಸ್ನೆಸ್ನಲ್ಲಿ ಇರುವಾಗ ಸ್ಯಾಲರಿಯನ್ನು ಪಡ್ಕೊಳ್ತಾ ಇದ್ದಾನೆ ಅಥವಾ ಕಮಿಷನನ್ನು ಪಡ್ಕೊಳ್ತಾ ಇದ್ದಾನೆ ಅಂತೇಳಿ ಆಗಿದ್ರೆ ಅವನಿಗೆ ನಾವು ಆ ಬಾಕಿ ಇರುವಂಥ ಸ್ಯಾಲರಿಯನ್ನು ಅಥವಾ ಕಮಿಷನನ್ನು ನಾವು ಕೊಡಬೇಕು. 4ನೇದು, ಶೇರ್ ಆಫ್ ರಿಸರ್ವ್ ಫಂಡ್. ಅವರು ಬಿಸ್ನೆಸ್ನಲ್ಲಿ ಡೆತ್ ಆಗುವ ಮೊದಲು ಪಾರ್ಟ್ನರ್ಗಳು ಸೇರಿಕೊಂಡು ತೆಗೆದಿಟ್ಟಿರುವಂಥ ಸ್ವಲ್ಪ ಅಮೌಂಟನ್ನು, ಅಂದರೆ ಏನು ಹೇಳ್ತೇವೆ ನಾವು, ಸರ್ಟೈನ್ ಅಮೌಂಟನ್ನು ರಿಸರ್ವ್ ಅಂತೇಳಿ ತೆಗೆದಿಟ್ಟಿರ್ತಾರೆ. ಆ ರಿಸರ್ವ್ನಲ್ಲಿ ಅವನ ಶೇರ್ ಏನಿದೆ ಅದನ್ನು ಆ ಪಾರ್ಟ್ನರಿಗೆ, ಡಿಸೀಸ್ಡ್ ಪಾರ್ಟ್ನರಿಗೆ ನಾವು ಅದನ್ನು ಕೊಡಬೇಕು. ನೆಕ್ಸ್ಟ್ 5ನೇದು, ಶೇರ್ ಆಫ್ ಗುಡ್ವಿಲ್. ಅವನ ಪಾಲು, ಗುಡ್ವಿಲ್ನಲ್ಲಿ ಅವನ ಪಾಲು ಏನಿದೆ, ಹಿಸ್ ಶೇರ್ ಅಂತೇಳಿ ಕರಿತೇವೆ ನಾವು, ಅವನ ಪಾಲನ್ನು ನಾವು ಅವನಿಗೆ ವಾಪಸ್ ಕೊಡಬೇಕು, ಅವನ ಶೇರ್ ಆಫ್ ಗುಡ್ವಿಲನ್ನು. ನೆಕ್ಸ್ಟ್, ಶೇರ್ ಆಫ್ ಜಾಯಿಂಟ್ ಲೈಫ್ ಪಾಲಿಸಿ. ಆ ಪಾರ್ಟ್ನರ್ಗಳು ಸೇರಿಕೊಂಡು ಒಂದು ಜಾಯಿಂಟ್ ಲೈಫ್ ಪಾಲಿಸಿಯನ್ನು ಕ್ರಿಯೇಟ್ ಮಾಡಿಟ್ಟಿರ್ತಾರೆ. ಸೊ
ಸ್ವಲ್ಪ ಸಮ್ ಅಮೌಂಟ್ ಆಫ್ ಮನಿಯನ್ನು ಅದಕ್ಕೆ ಏನು ಡೆಪಾಸಿಟ್ ಮಾಡಿಟ್ಟಿರ್ತಾರೆ. ಅದರಲ್ಲಿ ಅವನ ಶೇರ್ ಏನಿದೆ, ಜಾಯಿಂಟ್ ಲೈಫ್ ಪಾಲಿಸಿಯ ಶೇರನ್ನು ನಾವು ಆ ಪಾರ್ಟ್ನರಿಗೆ ವಾಪಸ್ ಕೊಡ್ತೇವೆ. ಅದಾದ ನಂತರ ಅನ್ಡಿಸ್ಟ್ರಿಬ್ಯೂಟೆಡ್ ಪ್ರಾಫಿಟ್ ಆರ್ ಲಾಸ್, ಡಿಸ್ಟ್ರಿಬ್ಯೂಟ್ ಮಾಡದೇ ಉಳಿದಿರುವಂಥ ಅಕ್ಯುಮುಲೇಟೆಡ್ ಪ್ರಾಫಿಟ್ಸ್ ಅಂತೇಳಿ ನಾವು ಅದನ್ನು ಕರಿತೇವೆ. ಡಿಸ್ಟ್ರಿಬ್ಯೂಟ್ ಮಾಡದೇ ಇರುವಂಥ ಪ್ರಾಫಿಟ್ಸ್ ಅಂತ ಹೇಳಿದ್ರೆ ಅವರು ಫಾರ್ ದ ಫ್ಯೂಚರ್ ಪರ್ಪಸ್, ಮುಂದಿನ ದಿನಗಳಲ್ಲಿ ಯಾವುದೋ ಒಂದು ಪರ್ಪಸ್ಸಿಗೆ ಬೇಕು ಅಂತ ಹೇಳುವ ಕಾರಣಕ್ಕೆ ತೆಗೆದಿಟ್ಟಿದ್ದಂತಹ ಪ್ರಾಫಿಟ್ಗಳನ್ನು ಅದನ್ನು ಅನ್ಡಿಸ್ಟ್ರಿಬ್ಯೂಟೆಡ್ ಪ್ರಾಫಿಟ್ ಅಂತೇಳಿ ಕರಿತೇವೆ. ಆ ಪ್ರಾಫಿಟ್ ಮತ್ತು ಅಥವಾ ಲಾಸ್, ಪ್ರಾಫಿಟ್ ಮಾತ್ರ ಅಲ್ಲ ಲಾಸ್ ಇದ್ರೂ ಕೂಡ ಅದನ್ನು ನಾವು ಅವನಿಗೆ ಹಂಚುತ್ತೇವೆ. ಡಿಸೀಸ್ಡ್ ಪಾರ್ಟ್ನರ್ಸ್ ಶೇರು ಪ್ರಾಫಿಟ್ ಆಗಿದ್ರೆ ನಾವು ಅವನಿಗೆ ಕೊಡ್ತೇವೆ, ಲಾಸ್ ಆಗಿದ್ರೆ ಅವನಿಂದ ನಾವು ಅವನ ಎಕ್ಸಿಕ್ಯೂಟರಿಂದ ನಾವು ಅದನ್ನು ತಗೊಳ್ತೇವೆ. ಕಡೆಯದಾಗಿ ಶೇರ್ ಆಫ್ ರಿವ್ಯಾಲ್ಯೂಯೇಷನ್ ಬ್ಯಾಲೆನ್ಸ್ ಇಫ್ ಡೆಬಿಟ್ ಆರ್ ಕ್ರೆಡಿಟ್ ಬ್ಯಾಲೆನ್ಸ್ ಅಂತ ಹೇಳಿದ್ರೆ, ರಿವ್ಯಾಲ್ಯೂಯೇಷನ್ ಅಕೌಂಟ್ ಅನ್ನು ಪ್ರಿಪೇರ್ ಮಾಡಿದಾಗ ಅಲ್ಲಿ ನಮಗೆ ಕ್ರೆಡಿಟ್ ಬ್ಯಾಲೆನ್ಸ್ ಬಂತು ಅಂತೇಳಿ ಆಗಿದ್ರೆ ಪ್ರಾಫಿಟ್, ಡೆಬಿಟ್ ಬ್ಯಾಲೆನ್ಸ್ ಬಂತು ಅಂತೇಳಿ ಆಗಿದ್ರೆ ಲಾಸ್. ಸೊ ಪ್ರಾಫಿಟ್ ಇತ್ತು ಅಂತೇಳಿ ಆಗಿದ್ರೆ ಫರ್ಮ್ ಆ ಪಾರ್ಟ್ನರಿಗೆ ಕೊಡ್ತೇವೆ, ಅವನ ಲೀಗಲ್ ರೆಪ್ರೆಸೆಂಟೇಟಿವ್ ಅದನ್ನು ಕೊಡ್ತೇವೆ. ಒಂದು ವೇಳೆ ಲಾಸ್ ಆಗಿದೆ ಅಂತೇಳಿ ಆಗಿದ್ರೆ ಆ ಲಾಸನ್ನು ಆ ಲೀಗಲ್ ರೆಪ್ರೆಸೆಂಟೇಟಿವ್ ಬಿಸ್ನೆಸ್ಸಿಗೆ ಕೊಡಬೇಕು. ಇದಿಷ್ಟು 8 ಕೇಸಸ್ಗಳು ಕಾಮನ್ ಆಗಿ ಬರುವಂಥದ್ದು. ಸಾಮಾನ್ಯವಾಗಿ ಒಬ್ಬ ಡೆತ್ ಆಫ್ ಎ ಪಾರ್ಟ್ನರ್ ಈ ಚಾಪ್ಟರ್ನಲ್ಲಿ ಈ ಪ್ರಾಬ್ಲಮ್ಗಳನ್ನು ಸಾಲ್ವ್ ಮಾಡುವಾಗ ನಮಗೆ ಕಾಣಲಿಕ್ಕೆ ಸಿಗುವಂಥ ಕಾಮನ್ ಐಟಮ್ಗಳು. ಇದನ್ನು ಹೊರತುಪಡಿಸಿ ಇನ್ನು ಕೆಲವೆಲ್ಲ ಐಟಮ್ಗಳು ಬರ್ತವೆ. ಡ್ರಾಯಿಂಗ್ಸ್ ಆಗಿದ್ದಿರ್ಬೋದು, ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಆಗಿದ್ದಿರ್ಬೋದು, ಇವುಗಳೆಲ್ಲ ರ್ಯಾರ್ ಕೇಸ್ ಬರ್ತದೆ. ಡ್ರಾಯಿಂಗ್ಸ್ ಅಂತ ಹೇಳಿದರೆ ಆ ಡಿಸೀಸ್ಡ್ ಪಾರ್ಟ್ನರ್ ಬಿಸ್ನೆಸ್ನಿಂದ ತೆಗೆದುಕೊಂಡಿರುವ ತನ್ನ ಸ್ವಂತ ಉಪಯೋಗಕ್ಕಾಗಿ ಪಡೆದುಕೊಂಡಿದ್ದಂಥ ದುಡ್ಡು ಅದನ್ನು ಅವನು ವಾಪಸ್ ಕೊಡಬೇಕು, ಅವನ ಲೀಗಲ್ ರೆಪ್ರೆಸೆಂಟೇಟಿವ್. ಅದರ ಜೊತೆಗೆ ಆ ತೆಗೆದುಕೊಂಡಿರುವಂಥ ಸ್ವಂತ ಉಪಯೋಗಕ್ಕಾಗಿ ಬಳಸಿದಂಥ ದುಡ್ಡು ಅಥವಾ ವಸ್ತು, ಅದಕ್ಕೆ ಬಡ್ಡಿಯನ್ನು ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಅಂತೇಳಿ ಕರಿತೇವೆ, ಅದನ್ನು ಆ ಪಾರ್ಟ್ನರ್, ಆ ಡಿಸೀಸ್ಡ್ ಪಾರ್ಟ್ನರ್ ಅಲ್ಲಿ ರೆಪ್ರೆಸೆಂಟೇಟಿವ್ಸ್ ಅದನ್ನು ಬಿಸ್ನೆಸ್ಸಿಗೆ ಕೊಡಬೇಕು. ಇದು ಇಷ್ಟು ಕಾಮನ್ ಆಗಿ ಬರುವಂಥ ಒಂದು ಡಿಸೀಸ್ಡ್ ಪಾರ್ಟ್ನರ್ಗೆ ಕೊಡಬೇಕಾಗಿರುವಂಥ ಅಮೌಂಟಿನ ಬಗ್ಗೆ ನಾನು ಡಿಸ್ಕಸ್ ಮಾಡಿರುವಂಥದ್ದು. ನೆಕ್ಸ್ಟ್ ಇಲ್ಲಿ ಮೇಜರ್ ಆಗಿ ಒಬ್ಬ ಡಿಸೀಸ್ಡ್ ಪಾರ್ಟ್ನರ್ ಅವನ ಬ್ಯಾಲೆನ್ಸ್ ಅಮೌಂಟ್ ಅನ್ನು ಎಲ್ಲಿಗೆ ನಾವು ಟ್ರಾನ್ಸ್ಫರ್ ಮಾಡ್ತೇವೆ? ದ ಸೆಟಲ್ಮೆಂಟ್ ಆಫ್ ಅಮೌಂಟ್ ಡ್ಯೂ ಟು ದ ಡಿಸೀಸ್ಡ್ ಪಾರ್ಟ್ನರ್, ದ ಬ್ಯಾಲೆನ್ಸ್ ಅಮೌಂಟ್ ಬಿ ಪೇಯಬಲ್ ಟು ದ ಡಿಸೀಸ್ಡ್ ಪಾರ್ಟ್ನರ್ಸ್ ಎಕ್ಸಿಕ್ಯೂಟಾರ್. ನಾವು ಅದನ್ನು ಡಿಸೀಸ್ಡ್ ಪಾರ್ಟ್ನರ್ಸ್ ಎಕ್ಸಿಕ್ಯೂಟಾರಿಗೆ ನಾವು ಆ ದುಡ್ಡನ್ನು ಕೊಡ್ತೇವೆ. ಎಕ್ಸಿಕ್ಯೂಟಾರ್ಸ್ ಅಂತ ಹೇಳಿದ್ರೆ ಲೀಗಲ್ ರೆಪ್ರೆಸೆಂಟೇಟಿವ್ಸ್. ಅವನ ಎಕ್ಸಿಕ್ಯೂಟರ್ಸ್ ಅಂತ ಇದ್ರೆ ಅವನ ಆಪ್ತರು ಅಂತೇಳಿ ನಾವು ಅವರನ್ನು ಕರಿತೇವೆ. ಒಬ್ಬ ಸತ್ತಿರುವಂಥ ಪಾರ್ಟ್ನರಿಗೆ ನಾವು ಅವನನ್ನು ಕೊಡ್ಲಿಕ್ಕೆ ಆಗುದಿಲ್ಲ, ಯಾಕೆಂದ್ರೆ ಅವನು ಬಿಸ್ನೆಸ್ನಲ್ಲಿ ಇರುವುದಿಲ್ಲ, ಅವನು ಪ್ರಪಂಚದಲ್ಲೇ ಇರುವುದಿಲ್ಲ. ಬಟ್ ಅವನ ಲೀಗಲ್ ರೆಪ್ರೆಸೆಂಟೇಟಿವ್ಸ್ ಯಾರು ಇರ್ತಾರೆ ಅಥವಾ ಅವರನ್ನು ನಾವು ಎಕ್ಸಿಕ್ಯೂಟರ್ಸ್ ಅಂತೇಳಿ ಕರಿತೇವೆ. ಆ ಬಿಸ್ನೆಸ್ನಿಂದ ಅವನಿಗೆ ಕೊಡಬೇಕು, ಅವನಿಗೆ ಸಂದಬೇಕಾಗಿರುವಂಥ ದುಡ್ಡನ್ನು ಅಥವಾ ಅಮೌಂಟನ್ನು ನಾವು ಅವನ ಎಕ್ಸಿಕ್ಯೂಟರ್ಸಿಗೆ ಕೊಡ್ತೇವೆ. ಸೊ ಆ ಎಕ್ಸಿಕ್ಯೂಟರ್ ಅಕೌಂಟಿಗೆ ನಾವು ಅದನ್ನು ಟ್ರಾನ್ಸ್ಫರ್ ಮಾಡ್ತೇವೆ. ಇದು ಅವನ ಒಂದು ಅಕೌಂಟಿಂಗ್ ಟ್ರೀಟ್ಮೆಂಟ್ ನಾವು ಈ ರೀತಿಯಲ್ಲಿ ಮಾಡ್ತೇವೆ. ರಿಟೈರ್ಮೆಂಟ್ ಆಗುವಂಥ ಪಾರ್ಟ್ನರಲ್ಲಿ ಅವನ ಲೋನ್ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡ್ಬೋದು ಅಥವಾ ಅವನಿಗೆ ನಾವು ಕೊಡ್ಬೋದು. ಬಟ್ ಈ ಪಾರ್ಟ್ನರ್ ಇಲ್ಲಿ ಇರುವುದಿಲ್ಲ, ಆ ಕಾರಣಕ್ಕಾಗಿ ನಾವು ಆ ಅಮೌಂಟ್ಗಳನ್ನು ಏನು ಮಾಡ್ತೇವೆ, ಡೈರೆಕ್ಟಾಗಿ ನಾವು ಅವನ ಎಕ್ಸಿಕ್ಯೂಟರ್ಸ್ ಅಕೌಂಟಿಗೆ ನಾವು ಅದನ್ನು ಕೊಡ್ತೇವೆ. ನೆಕ್ಸ್ಟ್ ಮುಂದಿನ ಕಾನ್ಸೆಪ್ಟ್ ಫಾರ್ಮೆಟ್ ಆಫ್ ಡಿಸೀಸ್ಡ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್. ಡಿಸೀಸ್ಡ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್. ಇದು ಡೆಬಿಟ್ ಸೈಡ್, particulars amount, rupees. ಸೊ ಈಗೇನು ನಾನು ಥಿಯರಿಟಿಕಲ್ ಆಗಿ ಏನು ಹೇಳಿದೆ ನಿಮಗೆ, ಅಸರ್ಟೈನ್ಮೆಂಟ್ ಆಫ್ ಅಮೌಂಟ್ ಡ್ಯೂ ಟು ದ ರಿಟೈರಿಂಗ್ ಪಾರ್ಟ್ನರ್ಸ್, ಅದನ್ನು ಈಗ ಫಾರ್ಮೆಟ್ನಲ್ಲಿ ಒಂದೊಂದಾಗಿ ನೋಡ್ತಾ ಹೋಗುವ. ಫಸ್ಟಿಗೆ ಅವನ ಕ್ಯಾಪಿಟಲ್ ಅನ್ನು ನಾವು ಅವನಿಗೆ ವಾಪಸ್ ಕೊಡಬೇಕು. ಬೈ ಬ್ಯಾಲೆನ್ಸ್ ಬ್ರಾಟ್ ಡೌನ್ ಡಿಸೀಸ್ಡ್ ಪಾರ್ಟ್ನರ್ಸ್ ಕ್ಯಾಪಿಟಲ್, ಡಿಸೀಸ್ಡ್ ಪಾರ್ಟ್ನರ್ಸ್ ಕ್ಯಾಪಿಟಲ್, ಅವನ ಕ್ಯಾಪಿಟಲ್, ಅವನು ಬಿಸ್ನೆಸ್ಸಿಗೆ ಹಾಕಿದಂಥ ಬಂಡವಾಳ, ಆ ಬಂಡವಾಳದ ಶೇರ್, ಅವನ ಶೇರ್ ಏನಿದೆ ಅದನ್ನು ನಾವು ಅವನಿಗೆ ವಾಪಸ್ ಕೊಡ್ತೇವೆ. ಅದೇ ರೀತಿ ಬೈ ಡಿಸೀಸ್ಡ್ ಪಾರ್ಟ್ನರ್ಸ್ ಕರೆಂಟ್ ಅಕೌಂಟ್ ಇಫ್ ಎನಿ ಇದ್ರೆ ಮಾತ್ರ. ಮ್ಯಾಕ್ಸಿಮಮ್ ಕೇಸಸ್ಗಳಲ್ಲಿ ಈ ಕರೆಂಟ್ ಅಕೌಂಟನ್ನು ಮೇಂಟೈನ್ ಮಾಡೋದಿಲ್ಲ. ಕರೆಂಟ್ ಅಕೌಂಟ್ ಒಂದು ವೇಳೆ ಮೇಂಟೈನ್ ಆಗಿದ್ರೆ ಅಲ್ಲಿ ಬ್ಯಾಲೆನ್ಸ್ ಇತ್ತು ಅಂತೇಳಿ ಆಗಿದ್ರೆ, ಡಿಸೀಸ್ಡ್ ಪಾರ್ಟ್ನರ್ನ ಶೇರ್ ಇತ್ತು ಅಂತೇಳಿ ಆಗಿದ್ರೆ ನಾವು ಅದನ್ನು ಅವನಿಗೆ ವಾಪಸ್ ಕೊಡ್ತೇವೆ.
ನೆಕ್ಸ್ಟ್ ಬೈ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. ಬೈ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್, ಶೇರ್ ಆಫ್ ಅನ್ಡಿಸ್ಟ್ರಿಬ್ಯೂಟೆಡ್ ಪ್ರಾಫಿಟ್. ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಅಂತ ಹೇಳಿದ್ರೆ ಅನ್ಡಿಸ್ಟ್ರಿಬ್ಯೂಟೆಡ್ ಪ್ರಾಫಿಟ್ ಅಂತೇಳಿ ಕರಿತೀವಿ ನಾವು. ಅನ್ಡಿಸ್ಟ್ರಿಬ್ಯೂಟೆಡ್ ಪ್ರಾಫಿಟ್, ಅವನ ಶೇರ್ ಪ್ರಾಫಿಟ್ ಏನಿದೆ, ಅವನ ಶೇರ್ ಆಫ್ ಪ್ರಾಫಿಟ್ ಏನಿದೆ ಅದನ್ನು ನಾವು ಅವನಿಗೆ ಕೊಡಬೇಕು. ಅದನ್ನು ಅನ್ಡಿಸ್ಟ್ರಿಬ್ಯೂಟೆಡ್ ಪ್ರಾಫಿಟ್ಸ್ ಅಂತೇಳಿ ನಾವು ಅದನ್ನು ಕರಿತೇವೆ. ನೆಕ್ಸ್ಟ್ ಬೈ ಜನರಲ್ ರಿಸರ್ವ್. ಬೈ ಜನರಲ್ ರಿಸರ್ವ್, ಜನರಲ್ ರಿಸರ್ವ್ ಅಕೌಂಟ್ ಅಥವಾ ರಿಸರ್ವ್ ಫಂಡ್ ಅಂತೇಳಿ ಕರಿತೇವೆ. ಬಿಸ್ನೆಸ್ನಲ್ಲಿ ತೆಗೆದಿಟ್ಟಿರುವಂಥ ದುಡ್ಡಿನ ಅವನ ಶೇರ್ ಏನಿದೆ ಅದನ್ನು ಅವನಿಗೆ ಕೊಡಬೇಕು. ಬಿಕಾಸ್ ಯಾಕೆ ಕೊಡಬೇಕು ಅಂತ ಕೇಳಿದ್ರೆ ಅವನು ಬಿಸ್ನೆಸ್ನಲ್ಲಿ ಇರುವಾಗಲೇ ಆ ಜನರಲ್ ರಿಸರ್ವನ್ನು ಕ್ರಿಯೇಟ್ ಮಾಡಿ ಇಟ್ಟಿರುವಂಥದ್ದು. ಸೊ ಆ ಕಾರಣಕ್ಕಾಗಿ ಆ ದುಡ್ಡುಗಳನ್ನೆಲ್ಲವನ್ನು ಕೂಡ ಅವನಿಗೆ ಕೊಡಬೇಕು. ಬೈ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್. ಬೈ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್. ಇಫ್ ಎನಿ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಅವರ ಪಾರ್ಟ್ನರ್ಶಿಪ್ ಡೀಡಿನಲ್ಲಿ ಅಥವಾ ಪಾಲುದಾರಿಕಾ ಒಪ್ಪಂದದಲ್ಲಿ ಇತ್ತು ಅಂತೇಳಿ ಆಗಿದ್ರೆ ಅದನ್ನು ನಾವು ಅವನಿಗೆ ವಾಪಸ್ ಕೊಡಬೇಕು. ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್. ಆಮೇಲೆ ಬೈ ಸ್ಯಾಲರಿ ಆರ್ ಕಮಿಷನ್. ಬೈ ಸ್ಯಾಲರಿ ಆರ್ ಕಮಿಷನ್, ಆ ಪಾರ್ಟ್ನರಿಗೆ ಯಾವುದಾದ್ರೂ ಸ್ಯಾಲರಿ ಕೊಡ್ಲಿಕ್ಕಿತ್ತು ಅಥವಾ ಅವರ ಪಾರ್ಟ್ನರ್ಶಿಪ್ ಡೀಡ್ನಲ್ಲಿ ಅಗ್ರಿಮೆಂಟ್ನ ಪ್ರಕಾರ ಆ ಪಾರ್ಟ್ನರ್ ಸ್ಯಾಲರಿಯನ್ನು ಪಡ್ಕೊಳ್ಳಿಕ್ಕೆ ಅರ್ಹ ಅಂತೇಳಿ ಆಗಿದ್ರೆ ಅಥವಾ ಕಮಿಷನನ್ನು ಪಡ್ಕೊಳ್ಳಿಕ್ಕೆ ಅರ್ಹ ಅಂತೇಳಿ ಆಗಿದ್ರೆ ಅವನ ಶೇರ್ ಆಫ್ ಕಮಿಷನ್ ಅಥವಾ ಅವನ ಶೇರ್ ಆಫ್ ಸ್ಯಾಲರಿಯನ್ನು ನಾವು ಅವನಿಗೆ ವಾಪಸ್ ಕೊಡ್ತೇವೆ. ಆಮೇಲೆ ನೆಕ್ಸ್ಟ್ ಬೈ ಪ್ರಾಫಿಟ್ ಆ್ಯಂಡ್ ಲಾಸ್ ಸಸ್ಪೆನ್ಸ್ ಅಕೌಂಟ್. ಪ್ರಾಫಿಟ್ ಆ್ಯಂಡ್ ಲಾಸ್ ಸಸ್ಪೆನ್ಸ್ ಅಕೌಂಟ್ ಏನಿದು? ಪ್ರಾಫಿಟ್ ಆ್ಯಂಡ್ ಲಾಸ್ ಸಸ್ಪೆನ್ಸ್ ಅಕೌಂಟ್ ಇದು ಕೊಟ್ಟಿರುವಂಥ ಪ್ರಾಬ್ಲಮಿನ ಅಡ್ಜಸ್ಟ್ಮೆಂಟ್ನಲ್ಲಿ ಹೆಚ್ಚು ಕಡಿಮೆ ಹೇಳಿರ್ತಾರೆ. ಏನು ಅಂತ ಹೇಳಿದರೆ ಪ್ರಾಫಿಟ್ ಟು ದ ಡೇಟ್ ಆಫ್ ಡೆತ್, ಪ್ರಾಫಿಟ್ ಟಿಲ್ ದ ಡೇಟ್ ಆಫ್ ಡೆತ್ ಅಥವಾ ಪ್ರಾಫಿಟ್ ಅಪ್ ಟು ದ ಡೇಟ್ ಆಫ್ ಡೆತ್ ಅಂತೇಳಿ ಅದನ್ನು ಕರೀತಾರೆ. ಅಂತ ಹೇಳಿದರೆ ಆ ಪಾರ್ಟ್ನರ್ ಬಿಸ್ನೆಸ್ನಲ್ಲಿ ಇರುವಾಗಲೇ ಬಿಸ್ನೆಸ್ಸನ್ನು ಬಿಟ್ಟು ಹೋಗ್ತಾನೆ ಅಂತ ಹೇಳಿದ್ರೆ ಸಾಯ್ತಾನೆ ಅವನು. ಸಾಯುವಂಥ ಸಂದರ್ಭ ಅಂತ ಹೇಳಿದರೆ ಅದು ಈ ಅಕೌಂಟಿಂಗ್ ಅವಧಿಯಲ್ಲಿ ಯಾವ ತಿಂಗಳು ಕೂಡ ಆಗಿದ್ದಿರ್ಬೋದು ಅಥವಾ ಯಾವ ದಿವಸವೂ ಕೂಡ ಆಗಿದ್ದಿರ್ಬೋದು. ಈಗ ಫಾರ್ ಎಕ್ಸಾಂಪಲ್ 1 ಏಪ್ರಿಲ್ಗೆ ನಮ್ಮ ಬಿಸ್ನೆಸ್ ಸ್ಟಾರ್ಟ್ ಆದರೆ ಆ ಪಾರ್ಟ್ನರ್ ಜೂನಲ್ಲಿ ಸಾಯ್ತಾನೆ ಅಂತೇಳಿ ಆಗಿದ್ರೆ ಏಪ್ರಿಲ್ನಿಂದ ಜೂನ್ನವರೆಗೆ ಅವನು ಬಿಸ್ನೆಸ್ನಲ್ಲಿ ಇರ್ತಾನೆ. ಇದ್ದಾಗ ಅವನಿಗೆ ಅಷ್ಟು ದಿವಸ ಏನು ಬಿಸ್ನೆಸ್ನಲ್ಲಿ ಇದ್ದಾನೆ ಅಷ್ಟು ದಿವಸಕ್ಕೆ ಅವನು ಅರ್ನ್ ಮಾಡಿದಂಥ ಪ್ರಾಫಿಟ್ ಇದೆಯಲ್ವ, ಲಾಭಾಂಶ, ಆ ಲಾಭಾಂಶವನ್ನು ನಾವು ಅವನಿಗೆ ಕೊಡಬೇಕು. ಅದನ್ನು ಪ್ರಾಫಿಟ್ ಆ್ಯಂಡ್ ಲಾಸ್ ಸಸ್ಪೆನ್ಸ್ ಅಕೌಂಟ್ ಅಂತೇಳಿ ಕರಿತೇವೆ. ಒಬ್ಬ ಪಾರ್ಟ್ನರ್ ಬಿಸ್ನೆಸ್ನಲ್ಲಿ ವರ್ಷ ಸ್ಟಾರ್ಟ್ ಆಗುವುದಾದ 1 ಏಪ್ರಿಲಿಗೆ ಅವನು ಬಿಸ್ನೆಸ್ನಲ್ಲಿ ಇರುವಾಗಲೇ ಸತ್ತು ಹೋಗ್ತಾನೆ ಅಂತ ಹೇಳಿದ್ರೆ, ಫಾರ್ ಎಕ್ಸಾಂಪಲ್ ಉದಾಹರಣೆಗೆ ಹೇಳೋದಾದರೆ ಅವನೊಂದು ಜೂನಲ್ಲಿ ಸಾಯ್ತಾನೆ ಅಂತೇಳಿ ಆಗಿದ್ರೆ ಏಪ್ರಿಲ್ನಿಂದ ಜೂನಿನವರೆಗೆ, ಜೂನ್ 30ಕ್ಕೆ ಸತ್ತರೆ ಜೂನ್ ಕೂಡ ಸೇರ್ತದೆ, ಜೂನ್ 1ಗೆ ಸತ್ತ ಅಂತೇಳಿ ಆಗಿದ್ರೆ ಏಪ್ರಿಲ್ ಮೇ 2 ತಿಂಗಳು ಏನಿದೆ ಅವನಿಗೆ ಕೊಡಬೇಕಾಗಿರುವಂಥ ಪ್ರಾಫಿಟ್ ಲಾಭಾಂಶವನ್ನು ನಾವು ಅವನಿಗೆ ಕೊಡಬೇಕು. ಅದನ್ನು ನಾವು ಪ್ರಾಫಿಟ್ ಆ್ಯಂಡ್ ಲಾಸ್ ಸಸ್ಪೆನ್ಸ್ ಅಕೌಂಟ್ ಅಂತೇಳಿ ಕರಿತೇವೆ. ಪ್ರಾಫಿಟ್ ಆ್ಯಂಡ್ ಲಾಸ್ ಸಸ್ಪೆನ್ಸ್ ಅಕೌಂಟಿಗೆ ನಾವು ಅದನ್ನು ಟ್ರಾನ್ಸ್ಫರ್ ಮಾಡ್ತೇವೆ. ನೆಕ್ಸ್ಟ್ ಬೈ ರಿವ್ಯಾಲ್ಯೂಯೇಷನ್ ಅಕೌಂಟ್. ರಿವ್ಯಾಲ್ಯೂಯೇಷನ್ ಅಕೌಂಟ್ ಏನಿದು? ರಿವ್ಯಾಲ್ಯೂಯೇಷನ್ ಅಕೌಂಟ್ ಅಂತ ರಿವ್ಯಾಲ್ಯೂಯೇಷನ್ ಅಕೌಂಟ್ನಲ್ಲಿ ಬಂದಂಥ ಲಾಭಾಂಶವನ್ನು ಫರ್ಮು ಈ ಡಿಸೀಸ್ಡ್ ಪಾರ್ಟ್ನರ್ಸ್ಗೆ ನಾವು ಅದನ್ನು ಕೊಡ್ತೇವೆ. ಸತ್ತಂಥ ಪಾರ್ಟ್ನರಿಗೆ ನಾವು ಅದನ್ನು ಕೊಡಬೇಕು. ಇದು ರಿವ್ಯಾಲ್ಯೂಯೇಷನ್ ಅಕೌಂಟ್ನಲ್ಲಿ ಬಂದಂಥ ಕ್ರೆಡಿಟ್ ಬ್ಯಾಲೆನ್ಸ್, ಅದನ್ನು ಪ್ರಾಫಿಟ್ ಅಂತೇಳಿ ನಾವು ಅದನ್ನು ಕರಿತೇವೆ. ಅದನ್ನು ಫರ್ಮ್ ಆ ಪಾರ್ಟ್ನರಿಗೆ ವಾಪಸ್ ಕೊಡಬೇಕು. ನೆಕ್ಸ್ಟ್ ಬೈ ಜಾಯಿಂಟ್ ಲೈಫ್ ಪಾಲಿಸಿ. ಜಾಯಿಂಟ್ ಲೈಫ್ ಪಾಲಿಸಿ ಏನಿದು? ಜಾಯಿಂಟ್ ಲೈಫ್ ಪಾಲಿಸಿ ಅವನ ಶೇರ್ ಆಫ್ ಡಿಸೀಸ್ಡ್ ಪಾರ್ಟ್ನರ್ಸ್ ಶೇರ್, ಅವನ ಶೇರ್ ಆಫ್ ಜಾಯಿಂಟ್ ಲೈಫ್ ಪಾಲಿಸಿ ಇತ್ತು ಅಂತೇಳಿ ಆಗಿದ್ರೆ ನಾವು ಅದನ್ನು ಅವನಿಗೆ ಕೊಡ್ತೇವೆ. ಅವನು ಮತ್ತು ಉಳಿದಂಥ ಪಾರ್ಟ್ನರ್ ಸೇರಿಕೊಂಡು ತೆಗೆದಿಟ್ಟಿರುವಂಥ ಜಾಯಿಂಟ್ ಲೈಫ್ ಪಾಲಿಸಿ ಅದನ್ನು ನಾವು ಅವನಿಗೆ ವಾಪಸ್ ಕೊಡ್ತೇವೆ. ಅದಕ್ಕೆ ನಾವು ಅದನ್ನು ಕ್ರೆಡಿಟ್ ಸೈಡ್ನಲ್ಲಿ ನಾವು ಅದನ್ನು ಹಾಕ್ತೇವೆ. ನೆಕ್ಸ್ಟ್ ಡೆಬಿಟ್ ಸೈಡ್ನಲ್ಲಿ ಬರುವಂಥ ಐಟಮ್ಗಳು ಟು ಬ್ಯಾಲೆನ್ಸ್ ಬ್ರಾಟ್ ಡೌನ್. ಮ್ಯಾಕ್ಸಿಮಮ್ ಕೇಸಸಲ್ಲಿ ಇದು ಇರುವುದಿಲ್ಲ. ಟು ಬ್ಯಾಲೆನ್ಸ್ ಬ್ರಾಟ್ ಡೌನ್ ಅಂತ ಹೇಳಿದರೆ ಡೆಬಿಟ್ ಬ್ಯಾಲೆನ್ಸ್, ಅವನು ಕ್ರೆಡಿಟ್ ಬ್ಯಾಲೆನ್ಸ್ ಅಂತ ಅವನು ಹಾಕಿದ ಬಂಡವಾಳ ಒಂದು ವೇಳೆ ಡೆಬಿಟ್ ಬ್ಯಾಲೆನ್ಸ್ ಇತ್ತು ಅಂತೇಳಿ ಆಗಿದ್ರೆ ನಾವು ಅದನ್ನು ಅವನಿಗೆ ಕೊಡ್ತೇವೆ. ಅವನಿಂದ ನಾವು ಅದನ್ನು ತಗೊಳ್ಬೇಕು, ಫರ್ಮಿಗೆ ಅದನ್ನು ವಾಪಸ್ ಕೊಡಬೇಕು. ನೆಕ್ಸ್ಟ್ ಒಂದು ವೇಳೆ ಡಿಸೀಸ್ಡ್ ಪಾರ್ಟ್ನರ್ಸ್ ಕರೆಂಟ್ ಅಕೌಂಟ್ ಇಫ್ ಏನಿ ಇದ್ದರೆ, ಕರೆಂಟ್ ಅಕೌಂಟ್ ಬ್ಯಾಲೆನ್ಸ್ ಡೆಬಿಟ್ ಸೈಡ್ನಲ್ಲಿ ಕರೆಂಟ್ ಅಕೌಂಟ್ ಇತ್ತು ಅಂತೇಳಿ ಆಗಿದ್ರೆ ನಾವು ಅದನ್ನು ತಗೊಳ್ತೇವೆ, ಅವನಿಂದ ನಾವು ಅದನ್ನು ತಗೊಳ್ಬೇಕು. ನೆಕ್ಸ್ಟ್ ಟು ಡ್ರಾಯಿಂಗ್ಸ್ ಅಕೌಂಟ್ ಅಂದರೆ ಡಿಸೀಸ್ಡ್ ಪಾರ್ಟ್ನರ್ಸ್ ಡ್ರಾಯಿಂಗ್ಸ್ ಅಕೌಂಟ್. ಅವನು ಬಿಸ್ನೆಸ್ನಿಂದ ಯಾವುದಾದ್ರು ಡ್ರಾಯಿಂಗ್ಸನ್ನು ಮಾಡಿದ್ದಾನೆ ಅಂತೇಳಿ ಆಗಿದ್ರೆ ಆ ಡ್ರಾಯಿಂಗ್ಸಿನ ಮೊತ್ತವನ್ನು ಅವನು ಬಿಸ್ನೆಸ್ಸಿಗೆ ವಾಪಸ್ ಕೊಡಬೇಕು. ಹಾಗಾಗಿ ನಾವು ಅವನಿಂದ ಅದನ್ನು ತಗೊಳ್ಬೇಕು. ಅದನ್ನು ನಾವು ಡೆಬಿಟ್ ಸೈಡ್ನಲ್ಲಿ ಅದನ್ನು ಬರಿತೇವೆ. ಅದರ ಜೊತೆಗೆ ಡ್ರಾಯಿಂಗ್ಸಿನ ಜೊತೆಗೆ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್
ತನ್ನ ಸ್ವಂತ ಉಪಯೋಗಕ್ಕೆ ಬಳಕೆ ಮಾಡಿದಂಥ ದುಡ್ಡು ಅಥವಾ ಆಸ್ತಿ, ಅದರ ಜೊತೆಗೆ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್, ಆ ಒಂದು ಡ್ರಾಯಿಂಗ್ಸಿನ ಮೇಲೆ ಇರುವಂಥ ಬಡ್ಡಿ ಇಂಟ್ರೆಸ್ಟ್ ಏನಿದೆ ಅದನ್ನು ಕೂಡ ಆ ಫರ್ಮಿಗೆ ಅವನು ಆ ಡಿಸೀಸ್ಡ್ ಸತ್ತಂತ ಪಾರ್ಟ್ನರ್ ಅದನ್ನು ವಾಪಸ್ ಕೊಡಬೇಕು. ಟು ರಿವ್ಯಾಲ್ಯೂಯೇಷನ್ ಅಕೌಂಟ್, ಟು ರಿವ್ಯಾಲ್ಯೂಯೇಷನ್ ಅಕೌಂಟ್. ಒಂದು ವೇಳೆ ರಿವ್ಯಾಲ್ಯೂಯೇಷನ್ ಅಕೌಂಟ್ನಲ್ಲಿ ಲಾಸ್ ಇತ್ತು ಅಂತೇಳಿ ಆಗಿದ್ರೆ, ರಿವ್ಯಾಲ್ಯೂಯೇಷನ್ ಅಕೌಂಟ್ನಲ್ಲಿ ಲಾಸ್ ಇತ್ತು ಅಂತೇಳಿ ಆಗಿದ್ರೆ ಆ ಲಾಸನ್ನು ಅವನು ಕೊಡಬೇಕು ಫರ್ಮಿಗೆ ಈ ಡಿಸೀಸ್ಡ್ ಪಾರ್ಟ್ನರ್ಸ್ ಎಕ್ಸಿಕ್ಯೂಟರ್ಸ್ ಯಾರಿದ್ದಾರೆ ಅವರು ಅದನ್ನು ಕೊಡಬೇಕು. ಸೊ ಹಾಗಾಗಿ ಟು ರಿವ್ಯಾಲ್ಯೂಯೇಷನ್ ಅಕೌಂಟ್, ನಾವು ಅವನಿಗೆ ಶೇರ್ ಅದನ್ನು ಮಾಡ್ತೇವೆ ಅಂತೇಳಿ, ಲಾಸ್ ಆಗಿರುವಂಥ ಟೋಟಲ್ ಲಾಸಲ್ಲಿ ಅವನ ಶೇರ್ ಅಂತೇಳಿ ಅವನಿಗೆ ನಾವು ಅದನ್ನು ಕೊಡ್ತೇವೆ. ಪ್ರಾಫಿಟ್ ಆದಾಗ ಕ್ರೆಡಿಟಲ್ಲಿ ಹಾಕ್ತೇವೆ, ಲಾಸ್ ಆದಾಗ ಅದನ್ನು ನಾವು ಡೆಬಿಟಲ್ಲಿ ಹಾಕ್ತೇವೆ. ನೆಕ್ಸ್ಟ್ ಟು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಅಂತ ಹೇಳಿದ್ರೆ ಅನ್ಡಿಸ್ಟ್ರಿಬ್ಯೂಟೆಡ್ ಲಾಸ್ ಅಂತೇಳಿ ಕರಿತೇವೆ ನಾವು ಇದನ್ನು. ಅನ್ಡಿಸ್ಟ್ರಿಬ್ಯೂಟೆಡ್ ಲಾಸ್, ಫರ್ಮಿನಲ್ಲಿ ಆಗಿರುವಂಥ ಅನ್ಡಿಸ್ಟ್ರಿಬ್ಯೂಟೆಡ್ ಲಾಸ್, ಈ ಲಾಸಸ್ ಅನ್ನು ಏನು ಮಾಡ್ತೇವೆ ನಾವು, ಅವನ ಶೇರ್ ಆಫ್ ಲಾಸ್ ಏನಿದೆ ಅದನ್ನು ಹಂಚಿ ನಾವು ಅದನ್ನು ಡಿಸೀಸ್ಡ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ನಲ್ಲಿ ನಾವು ಅದನ್ನು ಹಾಕ್ತೇವೆ. ಡಿಸೀಸ್ಡ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ನಲ್ಲಿ ನಾವು ಅದನ್ನು ಹಾಕ್ತೇವೆ. ಓಕೆ, ಅದಾದ ನಂತರ ಹೆಚ್ಚು ಕಡಿಮೆ ಮ್ಯಾಕ್ಸಿಮಮ್ ಆಗಿ ಬರುವಂಥ ಕೇಸನ್ನು ಫಾರ್ಮೆಟ್ನಲ್ಲಿ ನಾವು ತೋರಿಸಿದ್ದೇವೆ. ನೆಕ್ಸ್ಟ್ ನಾವು ಟೋಟಲ್ ಮಾಡ್ತೇವೆ. ಈ ಟೋಟಲ್ನಲ್ಲಿ ಬರುವಂಥ ಬ್ಯಾಲೆನ್ಸ್ ಏನಿದೆ, ಟೋಟಲ್ ಮಾಡಿ ಕ್ರೆಡಿಟ್ ಸೈಡ್ ಟೋಟಲ್ನಿಂದ ಡೆಬಿಟ್ ಸೈಡ್ನಲ್ಲಿ ಎಲ್ಲವನ್ನು ಮೈನಸ್ ಮಾಡಿದ್ರೆ ನಮಗೆ ಒಂದು ಬ್ಯಾಲೆನ್ಸ್ ಬರ್ತದೆ. ಆ ಬ್ಯಾಲೆನ್ಸನ್ನು ನಾವು ಟು ಡಿಸೀಸ್ಡ್ ಪಾರ್ಟ್ನರ್ಸ್ ಎಕ್ಸಿಕ್ಯೂಟರ್ ಅಕೌಂಟ್, ಡಿಸೀಸ್ಡ್ ಪಾರ್ಟ್ನರ್ಸ್ ಎಕ್ಸಿಕ್ಯೂಟರ್ಸ್ ಅಕೌಂಟ್, ಅವರ ಎಕ್ಸಿಕ್ಯೂಟರ್ನ ಅಕೌಂಟಿಗೆ ನಾವು ಟ್ರಾನ್ಸ್ಫರ್ ಮಾಡ್ತೇವೆ. ನಮಗೆ ಕೊಟ್ಟಿರುವಂಥ ಪ್ರಾಬ್ಲಮ್ನಲ್ಲಿ ಅವರು ಕ್ಯಾಪಿಟಲ್ ಅಕೌಂಟನ್ನು ಪ್ರಿಪೇರ್ ಮಾಡಲಿಕ್ಕೆ ಹೇಳಿದರೆ ನಾವು ಅಲ್ಲಿ ಉಳಿದಿರುವಂಥ ಬ್ಯಾಲೆನ್ಸ್ ಏನಿದೆ, ಕ್ಯಾಪಿಟಲ್ ಅಕೌಂಟ್ ಪ್ರಿಪೇರ್ ಮಾಡಿ ಆದ ನಂತರ ಉಳಿದಿರುವ ಬ್ಯಾಲೆನ್ಸನ್ನು ನಾವು ಅವರ ಎಕ್ಸಿಕ್ಯೂಟರ್ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡ್ತೇವೆ. ಅದೇ ಒಂದು ವೇಳೆ ಎಕ್ಸಿಕ್ಯೂಟರ್ ಅಕೌಂಟನ್ನು ಪ್ರಿಪೇರ್ ಮಾಡಲಿಕ್ಕೆ ಹೇಳಿದರೆ ಅಲ್ಲಿ ಬಂದಿರುವಂಥ ಬ್ಯಾಲೆನ್ಸನ್ನು ನಾವು ಟು ಬ್ಯಾಲೆನ್ಸ್ ಕ್ಯಾರಿ ಡೌನ್ ಅಂತೇಳಿ ಬರಿತೇವೆ. ಸೊ ಇದು ಒಂದು ಫಾರ್ಮೆಟ್ ಮ್ಯಾಕ್ಸಿಮಮ್ ಆಗಿ ಬರುವಂಥ ಕೇಸಸ್ನ ಬಗ್ಗೆ. ಆಗ ನಾನು ಅಸರ್ಟೈನ್ಮೆಂಟ್ ನಿಮಗೆ ಥಿಯರಿಟಿಕಲ್ ಆಗಿ ಹೇಳಿದೆ, ಈಗ ಫಾರ್ಮೆಟ್ನ ಆಧಾರದಲ್ಲಿ ನಾವು ಬರೆದು ತೋರಿಸಿದ್ದೇವೆ. ಓಕೆ, ನೆಕ್ಸ್ಟ್ ಹೆಚ್ಚು ಕಡಿಮೆ ಪ್ರಾಬ್ಲಮಲ್ಲಿ ಹೇಳ್ತಾರೆ ಅವರ ಕ್ಯಾಪಿಟಲ್ ಅಕೌಂಟಿನ ಜೊತೆಗೆ ನೀವು ಎಕ್ಸಿಕ್ಯೂಟರ್ ಅಕೌಂಟನ್ನು ಕೂಡ ಪ್ರಿಪೇರ್ ಮಾಡಿ ಅಂತೇಳಿ. ಹಾಗಾದರೆ ಹೇಗೆ ಪ್ರಿಪೇರ್ ಮಾಡುವ? ಡಿಸೀಸ್ಡ್ ಪಾರ್ಟ್ನರ್ಸ್ ಎಕ್ಸಿಕ್ಯೂಟರ್ಸ್ ಅಕೌಂಟ್. Deceased partners executors account. Deceased partners executors account. ಡಿಸೀಸ್ಡ್ ಪಾರ್ಟ್ನರ್ಸ್ ಎಕ್ಸಿಕ್ಯೂಟರ್ಸ್ ಅಕೌಂಟ್ ಅಂತ ಹೇಳಿದ್ರೆ ಎಕ್ಸಿಕ್ಯೂಟರ್ನ ಕ್ಯಾಪಿಟಲ್ ಡಿಸೀಸ್ಡ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟನ್ನು ನಾವು ಪ್ರಿಪೇರ್ ಮಾಡಿದ್ದೇವೆ. ಅಲ್ಲಿ ನಮಗೆ ಬ್ಯಾಲೆನ್ಸ್ ಬಂದಿದೆ, ಕ್ರೆಡಿಟ್ ಬ್ಯಾಲೆನ್ಸ್ ಬಂದಿದೆ. ಅದನ್ನು ನಾವು ಏನು ಮಾಡ್ತೇವೆ, ಎಕ್ಸಿಕ್ಯೂಟರ್ಸ್ ಅಕೌಂಟಿನಲ್ಲಿ ನಾವು ಅದನ್ನು ತೋರಿಸ್ತೇವೆ ಅಂತ ಹೇಳಿದ್ರೆ ಬೈ ಡಿಸೀಸ್ಡ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್. ಬೈ ಡಿಸೀಸ್ಡ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅಂತೇಳಿ ನಾವು ಅದನ್ನು ತೋರಿಸ್ತೇವೆ. ಅಲ್ಲಿಂದ ನಾವು ಬ್ರಾಡ್ ಡೌನ್ ಮಾಡಿಕೊಂಡಿರುವಂಥದ್ದು ಎಲ್ಲಿಗೆ, ಎಕ್ಸಿಕ್ಯೂಟರ್ ಅಕೌಂಟಿಗೆ. ಸೊ ಹಾಗಾಗಿ ಎಲ್ಲಿಂದ ಬಂದಿದೆ ಆ ಬ್ಯಾಲೆನ್ಸ್, ಡಿಸೀಸ್ಡ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಿಂದ ಬಂದಿದೆ. ಹಾಗಾಗಿ ಡಿಸೀಸ್ಡ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅಂತೇಳಿ ನಾವು ಅದನ್ನು ಬರಿತೇವೆ. ಅದಾದ ನಂತರ ಇದಕ್ಕೇನು ಫೈನಲ್ ಬ್ಯಾಲೆನ್ಸ್ ಆ ಸತ್ತಂತ ಪಾರ್ಟ್ನರಿಗೆ ಕೊಡಬೇಕಾಗಿರುವಂಥ ಮೊತ್ತ ಫೈನಲ್ ಬ್ಯಾಲೆನ್ಸ್ ಅಂತೇಳಿ, ಅವನಿಗೆ ಕೊಡಬೇಕಾಗಿರುವಂಥ ಮೊತ್ತವನ್ನು ನಾವು ಯಾಕೆಂತ ಹೇಳಿದ್ರೆ ಅದನ್ನು ನಾವು ಎಕ್ಸಿಕ್ಯೂಟರ್ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡಿ ಇಟ್ಟಿರ್ತೇವೆ. ಎಕ್ಸಿಕ್ಯೂಟರ್ ಈಸ್ ಎಲಿಜಿಬಲ್ ಫಾರ್ ಗೆಟ್ಟಿಂಗ್ ದ್ಯಾಟ್ ಬ್ಯಾಲೆನ್ಸ್. ಆ ಬ್ಯಾಲೆನ್ಸನ್ನು ಎಕ್ಸಿಕ್ಯೂಟರ್ ಏನಿದ್ದಾನೆ ಅವನು ಅದನ್ನು ಪಡ್ಕೊಳ್ಳಿಕ್ಕೆ ಲಯಬಲ್ ಆಗಿರ್ತಾನೆ. ಆ ಕಾರಣಕ್ಕಾಗಿ ನಾವು ಅವನ ಎಕ್ಸಿಕ್ಯೂಟರ್ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡಿದ್ದೇವೆ ಬೈ ಡಿಸೀಸ್ಡ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅಂತೇಳಿ. ಇದನ್ನು ನಾವು ಟೋಟಲ್ ಮಾಡ್ತೇವೆ. ಒಂದು ವೇಳೆ ಅವನಿಗೆ ನಾವು ಬ್ಯಾಲೆನ್ಸ್ ಅಮೌಂಟನ್ನು ಕ್ಯಾಶಲ್ಲಿ ಕೊಟ್ಟಿದ್ದಿದ್ರೆ ಟು ಬ್ಯಾಂಕ್ ಅಕೌಂಟ್ ಅಥವಾ ಕ್ಯಾಶ್ ಅಕೌಂಟ್, ಕ್ಯಾಶ್ ಆರ್ ಬ್ಯಾಂಕ್ ಅಂತೇಳಿ ಕರಿತೇವೆ. ಹೆಚ್ಚು ಕಡಿಮೆ ಬ್ಯಾಂಕಿನ ಮುಖಾಂತರ
ಕೊಟ್ಟಿದ್ದಾಗ ನಾವು ಅದನ್ನು ಡೆಬಿಟ್ನಲ್ಲಿ ಕೊಡ್ತೇವೆ ಅಂತ ಹೇಳಿದ್ರೆ ಆ ಎಕ್ಸಿಕ್ಯೂಟರಿಗೆ ನಾವು ಸ್ವಲ್ಪ ದುಡ್ಡನ್ನು ಕ್ಯಾಶಲ್ಲಿ ಕೊಟ್ಟಿರ್ತೇವೆ. ಸ್ವಲ್ಪ ದುಡ್ಡನ್ನು ನಾವು ಕ್ಯಾಶಲ್ಲಿ, ಅದನ್ನು ನಾನು ಆಗಲೇ ಹೇಳಿದಂತೆ ಎಕ್ಸಾಂಪಲ್ನ ಪ್ರಕಾರ ಒಂದು 30,000 ರೂಪಾಯಿ ಎಕ್ಸಾಂಪಲ್ ಏನು ಹೇಳ್ತದೆ ಅಂತ 30,000 ಅವನಿಗೆ ನಾವು ಕೊಡಬೇಕಾಗಿತ್ತು, ಎಕ್ಸಿಕ್ಯೂಟರ್ಸ್ಗೆ 30,000 ಕೊಡಬೇಕಾಗಿತ್ತು. ಅದರಲ್ಲಿ 10,000 ಕ್ಯಾಶಲ್ಲಿ ಕೊಡ್ತೇವೆ. 10,000 ನಾವು ಕ್ಯಾಶಲ್ಲಿ ಕೊಡ್ತೇವೆ. ಹಾಗಿದ್ದಾಗ ಇನ್ನು ಉಳಿದಿರುವಂಥ ರಿಮೈನಿಂಗ್ 20,000 ಅದಕ್ಕೆ ನಾವು ಟು ಬ್ಯಾಲೆನ್ಸ್ ಕ್ಯಾರಿ ಡೌನ್ ಅಂತೇಳಿ ಬರಿತೇವೆ. ಟು ಬ್ಯಾಲೆನ್ಸ್ ಕ್ಯಾರಿ ಡೌನ್ ಅಂತೇಳಿ ಬರಿತೇವೆ. ಡಿಸೀಸ್ಡ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ನಿಂದ ನಾವು ಕ್ಯಾರಿ ಡೌನ್ ಮಾಡಿದಂಥ ಬ್ಯಾಲೆನ್ಸ್ ಅನ್ನು ಇಲ್ಲಿ ಬರಿತೇವೆ. ಬರೆದು ಅಲ್ಲಿ ನಾವೇನು ಮಾಡ್ತೇವೆ, ಕ್ಯಾಪಿಟಲನ್ನು ಬರೆದಾದ ನಂತರ ಅವನಿಗೆ ಒಂದು ವೇಳೆ ಇಫ್ ಕೊಟ್ಟರೆ, ಅವನಿಗೆ ಕ್ಯಾಶಲ್ಲಿ ಕೊಟ್ಟಿದ್ದಿದ್ರೆ ಟು ಬ್ಯಾಂಕ್ ಅಕೌಂಟ್ ಅಂತೇಳಿ ನಾವು ಅದನ್ನು ಟ್ರಾನ್ಸ್ಫರ್ ಮಾಡ್ತೇವೆ. ಅವನ ಬ್ಯಾಂಕ್ ಅಕೌಂಟಿಗೆ ನಾವು ಅದನ್ನು ಹಾಕ್ತೇವೆ. ನಮ್ಮ ಬ್ಯಾಂಕ್ ಅಕೌಂಟಿಗೆ ದುಡ್ಡು ಹೋಯಿತು, ಎಕ್ಸಿಕ್ಯೂಟರ್ಸ್ ಅಕೌಂಟ್ ಎಟಾರ್ ಡಿಸೀಸ್ಡ್ ಪಾರ್ಟ್ನರ್ಸ್ ಎಕ್ಸಿಕ್ಯೂಟರ್ಸ್ ಅಕೌಂಟ್ ಎಟಾರ್ ಟು ಬ್ಯಾಂಕ್ ಅಕೌಂಟ್. ಬಿಸ್ನೆಸ್ನ ಬ್ಯಾಂಕ್ ಅಕೌಂಟಿನ ದುಡ್ಡನ್ನು ನಾವು ಅವನಿಗೆ ಕೊಡ್ತೇವೆ. ಕೊಟ್ಟಾದ ನಂತರ ಮತ್ತೆ ಉಳಿಯುವಂಥ ಬ್ಯಾಲೆನ್ಸನ್ನು ಟು ಬ್ಯಾಲೆನ್ಸ್ ಕ್ಯಾರಿಡ್ ಡೌನ್ ಅಂತೇಳಿ ನಾವು ಅದನ್ನು ಅವನ ಎಕ್ಸಿಕ್ಯೂಟರ್ ಅಕೌಂಟಿಗೆ ನಾವು ಅದನ್ನು ಟ್ರಾನ್ಸ್ಫರ್ ಮಾಡ್ತೇವೆ. ಎಕ್ಸಿಕ್ಯೂಟರ್ಸ್ನ ಅಕೌಂಟ್ನಿಂದ ಅದು ಟ್ರಾನ್ಸ್ಫರ್ ಆಗ್ತದೆ, ಬ್ಯಾಲೆನ್ಸ್ ಕ್ಯಾರಿ ಡೌನ್ ಆಗ್ತದೆ. ಅವನಿಗೆ ಕೊಡುವವರೆಗೆ ಆ ಬ್ಯಾಲೆನ್ಸ್ ಕ್ಯಾರಿ ಡೌನ್ ಆಗ್ತಾ ಹೋಗ್ತದೆ. ಓಕೆ, ಇದಿಷ್ಟು ಏನು ಎಕ್ಸಿಕ್ಯೂಟರ್ ಅಕೌಂಟಿಗೆ ಸಂಬಂಧಪಟ್ಟ ಹಾಗೆ. ಇದರ ಈ ಒಂದು ಡೆತ್ ಆಫ್ ಎ ಪಾರ್ಟ್ನರ್ನಿಂದ ನಮಗೆ ಎಕ್ಸಾಮಿಗೆ 6 ಮಾರ್ಕಿಗೆ ಲೆಕ್ಕವನ್ನು ಕೇಳ್ತಾರೆ. ಓಕೆ, ಸೊ ಇದೆಲ್ಲ ಈ ಸೆಷನ್ ಥಿಯರಿಯ ಸೆಷನ್ ಆಗಿರ್ತದೆ. ಮುಂದಿನ ತರಗತಿಗಳಲ್ಲಿ ನಾವು ಡೆತ್ ಆಫ್ ಎ ಪಾರ್ಟ್ನರ್ಗೆ ಸಂಬಂಧಪಟ್ಟ ಹಾಗೆ 6 ಮಾರ್ಕಿನ ಪ್ರಾಬ್ಲಮ್ಗಳನ್ನು ಸಾಲ್ವ್ ಮಾಡುವ. ಥ್ಯಾಂಕ್ ಯು.